ನಮಸ್ಕಾರ. ಸೊ ನಾವು ಇವತ್ತು ಹೇಳ್ಕೊಡೋಕೆ ಬರ್ತಾ ಇರೋದು ರಿವೆಟ್ಟಲ್ಲಿ ನೀವು ರಿವೆಟ್ನ ಯಾರ್ಯಾರು ಯೂಸ್ ಮಾಡ್ತಾರೆ ಅಂದರೆ ಆರ್ಕಿಟೆಕ್ಟ್ಸ್ ಯೂಸ್ ಮಾಡ್ತಾರೆ, ಇಂಜಿನಿಯರ್ಸ್ ಯೂಸ್ ಮಾಡ್ತಾರೆ. ಸೊ ನಮ್ಮ ಸಿವಿಲ್ ಇಂಜಿನಿಯರ್ಸ್ ನಮ್ಮದು ಆರ್ಕೆ ಕನ್ಸ್ಟ್ರಕ್ಷನ್ಸ್ ಅಂತ. ಸೊ ನಾವಿವತ್ತು ಒಂದು ಯಾವ ರೀತಿ ಪ್ಲ್ಯಾನ್ನ ಬಿಲ್ಡ್ ಮಾಡೋದಂತ ಹೇಳ್ಕೊಡ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ಇವಾಗ ಬನ್ನಿ ಫ್ರೆಂಡ್ಸ್, ಆ ಪ್ರಾಜೆಕ್ಟ್ಸ್ ಅಂತ ಫಸ್ಟು ಇಂಟರ್ಫೇಸ್ ಆಗುತ್ತೆ ಈ ಥರ. ಸೊ ನೀವು ರಿವಿಟ್ ಫೈಲ್ನ ಡೌನ್ಲೋಡ್ ಮಾಡ್ಕೊಬೇಕು. ಗೆಟ್ ಇನ್ ಟು ಪಿ ಸಿ ಅಂತ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇವಾಗ ಇಂಟರ್ಫೇರ್ ಆಗುತ್ತೆ ಫ್ರೆಂಡ್ಸ್ ಈ ಥರ. ಪ್ರಾಜೆಕ್ಟ್ 1 ಸಿಗುತ್ತೆ. ಪ್ರಾಜೆಕ್ಟ್ ಇದು ನಾವು ಆಲ್ರೆಡಿ ವರ್ಕ್ ಮಾಡಿರೋದು ಪ್ರಾಜೆಕ್ಟ್. ಸೊ ಸ್ಯಾಂಪಲ್ ಟೆಂಪ್ಲೇಟ್ಸ್ ಕೂಡ ಸಿಗುತ್ತೆ, ಸ್ಯಾಂಪಲ್ ಆರ್ಕಿಟೆಕ್ಚರ್ ಸಿಗುತ್ತೆ, ಸ್ಯಾಂಪಲ್ ಸ್ಟ್ರಕ್ಚರ್ ಟೆಂಪ್ಲೇಟ್ಸ್ ಕೂಡ ಸಿಗುತ್ತೆ. ಸೊ ನೀವು ಇದನ್ನು ಫೈಲ್ನ ಓಪನ್ ಮಾಡಿಕೊಂಡು ಸೊ ನೀವು ರೆಫರೆನ್ಸ್ಗೋಸ್ಕರ ನೋಡ್ಕೊಬೋದು ಫ್ರೆಂಡ್ಸ್, ಯಾವ ರೀತಿ ಬಿಲ್ಡ್ ಮಾಡ್ಬೋದು ಸ್ಟ್ರಕ್ಚರ್ಸು. ಬಿಗ್ ಇಂಡಸ್ಟ್ರೀಸ್ ಎಲ್ಲ ಬಿಲ್ಡ್ ಮಾಡುತ್ತಲ್ಲ ಫ್ರೆಂಡ್ಸ್. ಇವಾಗ ಸ್ಟೀಲ್ಸ್ ಸ್ಟ್ರಕ್ಚರ್ಸ್ ಅಂತ ಬಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಫ್ರೆಂಡ್ಸ್, ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಫೀಲ್ಡ್ಸಲ್ಲಿ ಎಷ್ಟು ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಲೋಡ್ ಆಗೋದು ಮತ್ತು ಅದನ್ನು ಯಾವ ರೀತಿ ಇಂಪ್ಲಿಮೆಂಟೇಷನ್ ಆಗುತ್ತೆ. ಸೊ ರಿವಿಟ್ ಅಂದರೆ ಒಂದು 2D ಇಂದ ಹಿಡಿದು ಫಸ್ಟು ಬೇಸಿಂದ ಹಿಡಿದು 3D ಮಾಡೆಲ್ ತನಕ ಸಿಗುತ್ತೆ ಫ್ರೆಂಡ್ಸ್. ಎಲ್ಲ ಒಂದರಲ್ಲೇ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ಇವಾಗ ನಾವು ಆಟೋಕ್ಯಾಡಲ್ಲಿ 2D ಮಾಡಬೇಕು, 2D ಮಾಡಿ ಅದ್ರಲ್ಲಿ 3D ಬೇರೆ ಬಿಲ್ಡ್ ಮಾಡಬೇಕು ಫ್ರೆಂಡ್ಸ್. ಸ್ಕೆಚಪ್ ಹೋದರೆ ಇನ್ನು ಸ್ಕೆಚಪ್ಪಲ್ಲೂ ಅಷ್ಟೇ 2D ಇರೋದನ್ನ ಕನ್ವರ್ಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಇಲ್ಲ ಅದರಲ್ಲೇ ಡ್ರಾ ಮಾಡಬೇಕು. ಡ್ರಾ ಮಾಡಿದ್ಮೇಲೆ ತಿರ್ಗಾ ಅದನ್ನು ಬಿಲ್ಡ್ ಮಾಡಬೇಕು ಪುಷ್ ಆ್ಯಂಡ್ ಪುಲ್ ತೊಗೊಂಡು. ಅದಷ್ಟೆಲ್ಲ ರಿಸ್ಕೇ ಬೇಡ ಫ್ರೆಂಡ್ಸ್. ಸೊ ಇವಾಗ ನಾವು ರಿವಿಟ್ ಏನು ಅಂತ ಹೇಳ್ತಾ ಇದ್ದೀವಿ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಸಬ್ಸ್ಕ್ರೈಬ್ ಆಗಿ. ಸೊ ಹೀಗೆ ಕಂಟೆಂಟ್ನ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಹೀಗೆ ನೆಕ್ಸ್ಟ್ ಪಾರ್ಟ್ ಲೆವೆಲ್ ರಿವಿಟ್ ಅಲ್ಲಿ ಹೇಳ್ಕೊಡ್ತಾ ಇರ್ತೀವಿ ಫ್ರೆಂಡ್ಸ್. ಸೊ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಈಗ ಇಂಟರ್ಫೇಸ್ ಈ ಥರ ಆಗುತ್ತೆ ಫ್ರೆಂಡ್ಸ್. ಮಾಡಲ್ಸ್ ಓಪನ್ ನ್ಯೂ ಅಂತ ಟೆಂಪ್ಲೇಟ್ಸ್ ಓಪನ್ ಮಾಡಿ ಫ್ರೆಂಡ್ಸ್. ನ್ಯೂ ಟೆಂಪ್ಲೇಟ್ಸ್ ಓಪನ್ ಮಾಡಿದ್ಮೇಲೆ ನನಗೆ ಇಲ್ಲಿ ಸ್ವಲ್ಪ ಅಪ್ಪರ್ ವರ್ಷನ್, ನಂದು ಸ್ಟೂಡೆಂಟ್ ವರ್ಷನ್ ಫ್ರೆಂಡ್ಸ್, ಅದಕ್ಕೋಸ್ಕರ ಈ ಥರ ಸಿಗ್ತಾಯಿದೆ. ನಿಮಗೆಲ್ಲ ಈ ಥರ ಸಿಗುತ್ತೆ ಫ್ರೆಂಡ್ಸ್. ಆರ್ಕಿಟೆಕ್ಚರು, ಸ್ಟ್ರಕ್ಚರು, ಎಲೆಕ್ಟ್ರಿಕಲ್, ಪ್ಲಂಬಿಂಗ್ ಆ ಥರ ಇಲ್ಲೇ ಶೋ ಆಗಿಬಿಡುತ್ತೆ ಫ್ರೆಂಡ್ಸ್. ನನಗೆ ಸ್ಟೂಡೆಂಟ್ ವರ್ಷನ್, ಸೊ ಅಷ್ಟೊಂದು ಎಲ್ಲ ಇನ್ಬಿಲ್ಟ್ ಆಗಿದೆ ಫ್ರೆಂಡ್ಸ್. ಲೇಟೆಸ್ಟ್ ವರ್ಷನ್ ಯೂಸ್ ಮಾಡ್ತಾಯಿದ್ದೀನಿ ನಾನು, 26.4 ವರ್ಷನ್ ಇದು. ಸೊ ಇಲ್ಲಿ ನಾನು ಇಂಪೆರಿಕಲ್ ಇಲ್ಲಿ ಮೊದಲೇ ಕೊಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇಂಪೆರಿಕಲ್ ಅಂದರೆ ಫೀಟ್ ಮತ್ತು ಇಂಚಸಲ್ಲಿ ವರ್ಕ್ ಮಾಡ್ತೀವಿ. ಸೊ ಮೆಟ್ರಿಕ್ ಅಂದರೆ MM, ಸೆಂಟಿಮೀಟರ್, ಮಿಲಿಮೀಟರ್ಸ್ ಎಲ್ಲ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ನಾನು ಇಂಪೆರಿಕಲ್ ಕ್ಲಿಕ್ ಮಾಡ್ತೀನಿ ಫ್ರೆಂಡ್ಸ್. ಇಂಪೆರಿಕಲ್ ಕ್ಲಿಕ್ ಮಾಡಿ ಇಲ್ಲಿ ಪ್ರಾಜೆಕ್ಟ್ ಮತ್ತು ಪ್ರಾಜೆಕ್ಟ್ ಟೆಂಪ್ಲೇಟ್ಸ್ ಅಂತ ಇದೆ ಫ್ರೆಂಡ್ಸ್. ನಾನು ಇಲ್ಲಿ ಪ್ರಾಜೆಕ್ಟ್ ಅನ್ನೋದು ಕ್ಲಿಕ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಕೊಡಬೇಕು. ಸೊ ಓಕೆ ಆದಮೇಲೆ ಸ್ವಲ್ಪ ಹೊತ್ತು ಲೋಡ್ ಆಗುತ್ತೆ ಫ್ರೆಂಡ್ಸ್. ಸ್ವಲ್ಪ 1-2 ಮಿನಿಟ್ಸ್ ಬೇಕಾಗುತ್ತೆ ಫ್ರೆಂಡ್ಸ್. ಲೋಡ್ ಆಗಿ ಇಂಟರ್ಫೇಸ್ ಆಗುತ್ತೆ ಫ್ರೆಂಡ್ಸ್. ಯಾರೆಲ್ಲ ಸಿವಿಲ್ ಇಂಜಿನಿಯರ್ಸ್ ಇದ್ದೀರಾ, ಸೊ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ಸ್ ಆಗಿ. ಸೊ ಹೀಗೆ ನಮ್ಮ ಚಾನಲ್ನ ಒಂದು ಗ್ರೋ ಆಗೋದಕ್ಕೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಯಾರೆಲ್ಲ ಸಿವಿಲ್ ಇಂಜಿನಿಯರ್ಸ್ ಇದ್ದೀರಾ. ಓಕೆ, ಇಂಟರ್ಫೇಸ್ ಆಗಿದೆ ಫ್ರೆಂಡ್ಸ್ ಈ ಥರ. ಇಲ್ಲಿ ಏನು ಕಾಣಿಸ್ತಾ ಇದೆ, ಲೇಔಟ್ ಸಿಸ್ಟಮ್. ಸೊ ಇದು ಒಂದು ನಮ್ಮದು ಬೇಸ್ ಲೆವೆಲ್ ಇದು ಫ್ರೆಂಡ್ಸ್. ಇಲ್ಲಿ ಏನು 4 ಡಾಟ್ಸ್ 4 ಆ್ಯರೋಸ್ ಮಾರ್ಕ್ಸ್ ಕಾಣಿಸ್ತಾ ಇದೆ. ಸೊ ಅದು ನಮಗೆ ಇರಲೇಬೇಕು ಫ್ರೆಂಡ್ಸ್. ಇದೇನಾದ್ರು ನೀವು ಅಪ್ಪಿ ಡೇಟ್ ಮಾಡಿದರೆ ನಿಮಗೇನು ಮುಂದೆ ಶೋ ಆಗೋದಿಲ್ಲ ಫ್ರೆಂಡ್ಸ್. 4 ಏನು ಕಾಣಿಸ್ತಾ ಇದೆ, 4 ಕ್ಯಾಮ್ರಾ ಸಿಸ್ಟಮ್ ಥರ ಫ್ರೆಂಡ್ಸ್. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಯಾವ ರೀತಿ ಇಲ್ಲಿ ಏನೇನಿದೆ ಮಾಡಿಫಿಕೇಷನ್ಸ್ ರಿಬ್ಬನ್ ಬಾರ್ಸಲ್ಲಿದೆ ಅಂತ ನೋಡೋಣ ಫ್ರೆಂಡ್ಸ್. ಇದು 1 ನಿಮಿಷ ನೀವು ಇದ್ರ ಮೇಲೆ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಾಲ್ ಮೇಲೆ ಕ್ಲಿಕ್ ಮಾಡಿ, ಅದು ಪೂರ್ತಿ ಯಾವ ರೀತಿ ನೀವು ಮಾಡೋದಂತ ವೀಡಿಯೋನೇ ಶೋ ಆಗುತ್ತೆ ಫ್ರೆಂಡ್ಸ್. ವಾಲ್ ಕ್ಲಿಕ್ ಮಾಡಿದ್ವಿ ಫ್ರೆಂಡ್ಸ್. ವಾಲ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ಥರ ಎಲ್ಲ ಕಾಣಿಸುತ್ತೆ ಫ್ರೆಂಡ್ಸ್. ಡೋರ್ಸ್ಗೆ 1-2 ನಿಮಿಷ ಹಂಗೆ ಇಟ್ಕೊಂಡ್ರೆ ಡೋರ್ ಯಾವ ರೀತಿ ಪ್ಲೇಸ್ ಮಾಡೋದು ಎಲ್ಲ ಅದೇ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಇಲ್ಲ ನೋಡಿ, ಕಾಲಮ್ಸ್ ಸ್ಟ್ರಕ್ಚರ್ ಕಾಲಮ್ಸ್ ಇದೆ, ರೂಫ್ ಕಾಲಮ್ಸ್ ಯಾವ ರೀತಿ ಪ್ಲೇಸ್ ಮಾಡೋದಂತ ಪೂರ್ತಿ ಡಯಾಗ್ರಾಮ್ ಪೂರ್ತಿ ಎಲ್ಲ ಅಲ್ಲೇ ತೋರಿಸ್ಬಿಡುತ್ತೆ ಫ್ರೆಂಡ್ಸ್. ಸೀಲಿಂಗ್ ಕೂಡ ಯಾವ ರೀತಿ ಪ್ಲೇಸ್ ಮಾಡೋದು ಎಲ್ಲ, ಫ್ಲೋರಿಂಗ್ ಯಾವ ರೀತಿ ಪ್ಲೇಸ್ ಮಾಡೋದು ಎಲ್ಲ ಇಲ್ಲೇ ಇಂಟರ್ಫಿಯರ್ ಆಗುತ್ತೆ ಫ್ರೆಂಡ್ಸ್. 2 ನಿಮಿಷ ನೀವು ಟ್ಯಾಪ್ ಮಾಡಿ ಅಲ್ಲೇ ಬಿಟ್ಟರೆ ಪೂರ್ತಿ ಇಂಟರ್ಫಿಯರ್ ಆಗುತ್ತೆ ಫ್ರೆಂಡ್ಸ್. ಇದು ಟೆಕ್ಸ್ಟ್ ಮಾಡಲಿಂಗು. ಓಕೆ, ಸ್ಟ್ರಕ್ಚರ್ ಪಾರ್ಟಿಗೆ ಬಂದಾಗ ಸ್ಟ್ರಕ್ಚರ್ ಪಾರ್ಟಲ್ಲಿ ವಾಲ್ ಇದೆ, ಬೀಮ್ ಯಾವ ರೀತಿ ಪ್ಲೇಸ್ ಮಾಡೋದು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ಸೊ ನಮ್ದು ಇದು ಫಸ್ಟ್ ವೀಡಿಯೋ ಆಗಿದೆ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ, ಪ್ಲೀಸ್ ಎಂಕರೇಜ್ ಮಾಡಿ. ಸೊ ಬೀಮ್ಸ್ ಸಿಸ್ಟಮ್ ಯಾವ ರೀತಿ ಅಪ್ಲೋಡ್ ಮಾಡೋದು 1-2 ನಿಮಿಷ ನೀವು ಕ್ಲಿಕ್ ಮಾಡಿ ಅಲ್ಲೇ ಇಟ್ಕೊಂಡ್ರೆ ಸಾಕು ಫ್ರೆಂಡ್ಸ್, ಎಲ್ಲ ತೋರಿಸ್ಬಿಡುತ್ತೆ. ಕನೆಕ್ಷನ್ಸ್ ಜಾಯಿಂಟ್ ಕನೆಕ್ಷನ್ಸ್ ಎಲ್ಲ ಕನೆಕ್ಟ್ ಮಾಡಿ, ರೀಬಾರ್ಸ್ ಸ್ಟೀಲ್
ಸ್ಟ್ರಕ್ಚರ್ ಹಾಕೋದಕ್ಕೆ. ಸೊ ಏರಿಯಾ ಇದು ಏರಿಯಾ ಪ್ಲಾಟ್ ಸೆಕ್ಷನ್ಸ್ ತೋರಿಸೋದಕ್ಕೆ ಫ್ರೆಂಡ್ಸ್. ಫ್ಯಾಬ್ರಿಕ್ ಏರಿಯಾ, ಸೊ ಟೆಕ್ಸ್ಚರ್ ಮಾಡಲ್ಸ್ ಇದೆ. ಸೊ ಸ್ಟೀಲ್ಸ್ ಬರೋಣ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ಪಾರ್ಟಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಇಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಪಾರ್ಟಿಂದ ಕಂಟಿನ್ಯೂ ಮಾಡೋಣ. ಸೊ ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್.